ಓಂ ಅಂತರ ಉಪಪತ್ತೇಃ ಓಂ. ಈ ಪೂರ್ಣಾನಂದನಾದವನು ಯಾರು ಅನ್ನುವಂಥ ಒಂದು ಜಿಜ್ಞಾಸೆ ನಡೆದಿತ್ತು. ಪೂರ್ಣಾನಂದನಾದವನು ವಿಷ್ಣುವಲ್ಲ, ಅಗ್ನಿಯೇ ಪೂರ್ಣಾನಂದನಾಗಬೇಕು ಅಂತ ಪೂರ್ವ ಪಕ್ಷದವರು ತಮ್ಮ ಪೂರ್ವ ಪಕ್ಷವನ್ನು ಮಂಡಿಸಿದ್ದಾರೆ. ಈ ಸೂರ್ಯಮಂಡಲ ಮತ್ತು ನಮ್ಮ ಕಣ್ಣು ಇವೆರಡೂ ಕೂಡ ಒಬ್ಬನೇ ದೇವತೆಗೆ ಅಧಿಷ್ಠಾನ ಅಂತ ತಿಳಿದು ಬಂದಿದೆ. ನಾವು ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವಂತಹ ಎರಡು ಮಾತುಗಳು, ಯಯೇಷ ಆದಿತ್ಯ ಪುರುಷ ಸೋಹಮಸ್ಮಿ ಅನ್ನುವ ಮಾತು ಮತ್ತು ಯಯೇಷೋಂತರಕ್ಷಿಣಿ ಪುರುಷೋ ದೃಶ್ಯತೆ ಏಷ ಆತ್ಮ ಅನ್ನುವ ಮಾತು, ಮತ್ತೆ ಐತರೇಯ ಉಪನಿಷತ್ತಿನಲ್ಲಿ ಬರುವಂತಹ ಆದಿತ್ಯ ಚಕ್ಷುರ್ಭೂತ್ವ ಅಕ್ಷಿಣಿ ಪ್ರಾವಿಶತ್ ಅನ್ನುವ ಮಾತು, ಇದನ್ನೆಲ್ಲ ಪರಸ್ಪರ ಹೊಂದಿಸಿ ನೋಡಿದರೆ ಅಗ್ನಿಯೇ ಪೂರ್ಣಾನಂದ ಅಂತ ಗೊತ್ತಾಗ್ತದೆ, ಸೂರ್ಯಮಂಡಲದಲ್ಲಿರುವಂತಹ ಅಗ್ನಿಯೇ ಪೂರ್ಣಾನಂದ ಅಂತ ಗೊತ್ತಾಗ್ತದೆ ಅಂತ ಪ್ರಶ್ನೆ ಮಾಡಿದ್ರು. ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಅಪೂರ್ವ ಪಕ್ಷದ ಪ್ರಸಂಗದಲ್ಲಿ ಮತ್ತೊಂದು ಛಾಂದೋಗ್ಯೋಪನಿಷತ್ತಿನಲ್ಲೇ ಬರುವಂತಹ ಮತ್ತೊಂದು ವೇದವಾಕ್ಯವನ್ನು, ಇವೆಲ್ಲವೂ ಕೂಡ ಅದೇ 4ನೇ ಅಧ್ಯಾಯದಲ್ಲೇ ಬರುವಂಥವೇ. ತದ್ಯಥಾ ಪುಷ್ಕರ ಪರಾಶೆ ಆಪಹ ನಷ್ಟಿಷ್ಯಂತೆ ಏವಂ ವಿಧಿ ಪಾಪಂ ಕರ್ಮ ನಷ್ಟಿಷ್ಯತೆ ಇತಿ ಅಗ್ನಿಜ್ಞಾನಾದೇವ ಸರ್ವಪಾಪ ಅಶ್ಲೇಷಾತ್ ಮೋಕ್ಷೋಪಪತ್ತಿ ಇತಿ. ಅಗ್ನಿಯೇ ಪೂರ್ಣಾನಂದನಾಗಿದ್ದಾನೆ, ಅಷ್ಟು ಮಾತ್ರ ಅಲ್ಲ, ಅದೇ ಭಾಗದಲ್ಲೇ ನಾವೀಗೇನು ಯೇಷಃ ಆದಿತ್ಯ ಪುರುಷ ಸೋಹಮಸ್ಮಿ ಅಂತ ವೇದವಾಕ್ಯಗಳನ್ನು ನೋಡಿದ್ವಿ, ಅದೇ ಭಾಗದಲ್ಲೇ 4ನೇ ಅಧ್ಯಾಯದಲ್ಲಿ ಮತ್ತೂ ಒಂದು ಮಾತು ಕಂಡು ಬರ್ತದೆ. ಈ ಮುತ್ತುಗಳ ಎಲೆ ಮೇಲೆ ಹೇಗೆ ನೀರು ಅಂಟಿಕೊಳ್ಳುವುದಿಲ್ಲವೋ ಹಾಗೆ ಏವಂ ವಿಧಿ, ಈ ಅಗ್ನಿಯ ತತ್ವವನ್ನು ಯಾರು ಸರಿಯಾಗಿ ತಿಳ್ಕೊಂಡಿದ್ದಾನೆ, ಅಗ್ನಿಯನ್ನ ಯಾರು ಅರ್ಥ ಮಾಡಿಕೊಂಡಿದ್ದಾನೆ, ಅವನಿಗೆ ಪಾಪಂ ಕರ್ಮ ನಷ್ಟಿಷ್ಯತೆ, ಪಾಪಕರ್ಮ ಯಾವತ್ತೂ ಕೂಡ ಲೇಪ ಆಗೋದಿಲ್ಲ ಅಂತ ವರ್ಣನೆ ಮಾಡಿದ್ದಾನೆ. ಆದ್ರಿಂದ ಅಗ್ನಿಯ ಜ್ಞಾನದಿಂದಲೇ ಎಲ್ಲ ಪಾಪಗಳ ಅಶ್ಲೇಷವೂ ಕೂಡ ಆಗ್ತದೆ. ಪಾಪಗಳು ಅಂಟದಿರುವುದು ಅಗ್ನಿಯ ಜ್ಞಾನದಿಂದಲೇ. ಆದ್ರಿಂದ ಆ ಅಗ್ನಿಯನ್ನೇ ಪೂರ್ಣಾನಂದ ಅಂತ ಹೇಳಬೇಕು, ವಿಷ್ಣುವನ್ನೇ ಪೂರ್ಣಾನಂದ ಅಂತ ಹೇಳಿ ಅವನನ್ನೇ ಜಿಜ್ಞಾಸೆ ಅಂತ ಹೇಳ್ತೀರಿ ಹೇಗೆ ಅಂತ ಇಷ್ಟು ನಮಗೆ ಪ್ರಶ್ನೆ ಬಂದಿತ್ತು. ಅದಕ್ಕೆ ಅಂತರ ಉಪಪತ್ತೇ ಮೊದಲಾದ 5 ಸೂತ್ರಗಳು ಹೊರಟಿವೆ ಅಂತ ನಾವು ನೋಡಿದ್ವಿ. ಇದನ್ನ ಅಂತರಾಧಿಕರಣ ಅಂತಾನೆ ವರ್ಣನೆ ಮಾಡ್ತಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನು ವರ್ಣನೆ ಇದೆ ಅಂದ್ರೆ, ಚಕ್ಷುರಂತಸ್ಥಃ ವಿಷ್ಣುರೇವ, ಕಣ್ಣಿನ ಒಳಗಡೆ ಇರುವಂಥವನು ವಿಷ್ಣುವೇ ಹೊರತು ಬೇರೆ ಯಾರು ಕೂಡ ಅಲ್ಲ. ಯಾಕೆಂದ್ರೆ ತ್ರಿಪಾದಸ್ಯಾಮೃತಂ ದಿವಿ ಇತ್ಯಾದಿನ ತಸ್ಯೈವ ಅಮೃತತ್ವಾದ್ಯುಪಪತ್ತೇ. ನಮ್ಮ ಕಣ್ಣಿನಲ್ಲಿ ಇರುವಂಥವನು ಯಾರು ಅಂದ್ರೆ ಅವನು ವಿಷ್ಣುವೇ ಹೊರತು ಅಗ್ನಿ ಅಲ್ಲ. ಯಾಕೆಂದ್ರೆ ಅಲ್ಲೇ ಮುಂದೆ ಏತದಮೃತಂ ಅಂತ ಒಂದು ವೇದವಾಕ್ಯ ಇದೆ, ಅದು ಕೂಡ ಅದೇ ಛಾಂದೋಗ್ಯೋಪನಿಷತ್ನಲ್ಲೇ ಬರುವಂತಹ ವೇದವಾಕ್ಯವೇ. ನಾವೀಗಾಗಲೇ ಯಯೇಷೋಂತರಕ್ಷಿಣಿ ಪುರುಷ ದೃಶ್ಯತೆ ಏಷ ಆತ್ಮ ಅನ್ನೋ ವೇದವಾಕ್ಯವನ್ನು ಏನು ನೋಡಿದ್ದೀವಲ್ಲ, ಅಲ್ಲೇ ಮುಂದೆ ಏತದಮೃತಂ ಅಭಯಂ ಏತದ್ ಬ್ರಹ್ಮ ಅಂತ ವೇದವಾಕ್ಯ ಬಂದಿದೆ. ಇದನ್ನು ರಾಘವೇಂದ್ರ ಸ್ವಾಮಿಗಳು ಕೂಡ ತಮ್ಮ ತತ್ವಮಂಜರಿಯ 78ನೇ ಗದ್ಯ ಭಾಗದಲ್ಲಿ ಉದ್ಧರಿಸಿದ್ದಾರೆ. ಹೀಗೆ ಏತದಮೃತಂ ಏತದ್ ಅಭಯಂ ಏತದ್ ಬ್ರಹ್ಮ, ಅದಕ್ಕೆ ಮಾತಿಗೆ ಅರ್ಥ ಏನು? ಇದೇ ನಮಗೆ ಮೋಕ್ಷದಾಯಕವಾದದ್ದು, ಮುಕ್ತ ಲೋಕದಲ್ಲಿರುವಂಥದ್ದು, ಇದೇ ಅಭಯ, ನಮಗೆ ಸಂಸಾರದಿಂದ ಅಭಯವನ್ನು ಕೊಡುವಂಥದ್ದು. ಮತ್ತೆ ಏತದ್ ಬ್ರಹ್ಮ, ಇದೇ ಗುಣಪೂರ್ಣವಾದದ್ದು. ಹೀಗೆಲ್ಲ ನಮಗೆ ಶಾಸ್ತ್ರ ವರ್ಣನೆ ಮಾಡಿದೆ. ಆದ್ರಿಂದ ಈ ಅಗ್ನಿ ಅಂದ್ರೆ ನಾವು ಬೇರೆ ಯಾವುದೋ ಅಗ್ನಿಯನ್ನು ಇಲ್ಲಿ ತಗೊಳ್ಬಾರ್ದು, ಅಗ್ನಿಯಲ್ಲಿ ಅಂತರ್ಗತನಾದಂತಹ ಪರಮಾತ್ಮನನ್ನೇ ತಗೊಳ್ಬೇಕು. ಮತ್ತೆ ಇವನನ್ನ ಅಮೃತ ಅಂತ ಈ ಛಾಂದೋಗ್ಯೋಪನಿಷತ್ತು ಹೇಳಿದೆ. ಯಾವ ಅಗ್ನಿಯನ್ನು ಪೂರ್ಣಾನಂದ ಅಂತ ನೀವು ಹೇಳಿ ಹೊರಟಿದ್ದೀರಿ, ಅವನನ್ನ ಅಮೃತ ಅಂತ ಛಾಂದೋಗ್ಯ ಹೇಳಿದೆ. ಮತ್ತೆ ಋಗ್ವೇದದ ಪುರುಷ ಸೂಕ್ತವೂ ಕೂಡ 10ನೇ ಮಂಡಲದಲ್ಲಿ ಏನು ಬರ್ತದೆ ಅದು ತ್ರಿಪಾದಸ್ಯಾಮೃತಂ ದಿವಿ ಅಂತ ಹೇಳಿದೆ. ಈ ಭಗವಂತನಿಗೆ 3 ಪಾದಗಳಿವೆ, ಅದರಲ್ಲಿ ಅಮೃತ ಪಾದ ಅಂತ ಅನ್ನೋದು ಆ ಮುಕ್ತ ಲೋಕದಲ್ಲಿದೆ ಅಂತ ವರ್ಣನೆ ಮಾಡಿದೆ. ಆದ್ರಿಂದ ಅವನೇ ಅಮೃತ ಅಂದ್ರೆ ವಿಷ್ಣುವೇ ಆಗಬೇಕು ಹೊರತು ಅಗ್ನಿ ಅಲ್ಲ. ಮತ್ತು ಅಲ್ಲಿ ಏತದ್ ಅಮೃತಂ ಏತದ್ ಬ್ರಹ್ಮ ಅಂತ ಬಂದಿದೆ. ಬ್ರಹ್ಮ ಶಬ್ದ ವಾಚ್ಯತ್ವ ಅಂತ ಅನ್ನೋದು ಅಗ್ನಿಗೆ ಎಲ್ಲೂ ಕೂಡ ಕಂಡು ಬಂದಿಲ್ಲ, ಅದು ಇರೋದು ಪರಮಾತ್ಮನಿಗೆ. ಇವೆಲ್ಲ ಆ ಭಾಷ್ಯದ ವಾಕ್ಯಗಳು.
ಸೋಹಮಸ್ಮಿ ಇತ್ಯಾದಿತು ಅಂತರ್ಯಾಮ್ಯಪೇಕ್ಷೆಯ. ಹಾಗಾದ್ರೆ ಸೋಹಮಸ್ಮಿ ಅಂತ ಹೀಗೆ ವೇದವಾಕ್ಯ ಬಂದಿದೆಯಲ್ವಾ ಅಂತ ನಮ್ಗೆ ಜಿಜ್ಞಾಸೆ ಬರಬಹುದು. ಕಳೆದ ದಿವಸ ಅದು ನೋಡಿದ್ದೇವೆ. ಯೇಷ ಆದಿತ್ಯ ಪುರುಷ ಸೋಹಮಸ್ಮಿ, ನಾನೇ ಅಲ್ಲಿದ್ದೇನೆ ಅಂತ ಅಗ್ನಿ ಹೇಳ್ತಿದ್ದಾನಲ್ಲ ಅಂತಂದ್ರೆ ಅಗ್ನ್ಯಂತರ್ಗತನಾದಂತಹ ಪರಮಾತ್ಮ ಆ ಮಾತನ್ನು ಹೇಳ್ತಾ ಇದ್ದಾನೆ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಮಹಾಕೂರ್ಮ ಪುರಾಣದ ಮಾತನ್ನು ಕೂಡ ಆಚಾರ್ಯ ಉದ್ಧರಿಸ್ತಾರೆ. ಅಂತರ್ಯಾಮಿನಂ ಈಶೇಷಂ ಅಪೇಕ್ಷ ಅಹಂ ತ್ವಮಿತ್ಯಪಿ ಸರ್ವೇ ಶಬ್ದಾ ಪ್ರಯುಜ್ಯಂತೆ ಸತಿ ಭೇದೇಪಿ ವಸ್ತುಷು. ಈಶೇಷಂ, ಈಶ್ವರಾದಂತಹ ಬ್ರಹ್ಮ ಮೊದಲಾದವರಿಗೂ ಒಡೆಯನಾದವನು ಈ ಪರಮಾತ್ಮ ಅಂತ ಆ ಪರಮಾತ್ಮನನ್ನ ದೃಷ್ಟಿಯಲ್ಲಿಟ್ಕೊಂಡು ಎಲ್ಲಾ ಶಬ್ದಗಳು ಕೂಡ ಅಹಂ ತ್ವಂ ಮೊದಲಾದ ಎಲ್ಲಾ ಶಬ್ದಗಳು ಕೂಡ ಭಗವಂತನಲ್ಲೇ ಪ್ರಯುಕ್ತ ಆಗಿವೆ. ಆದ್ರಿಂದ ಅಹಂ ಅಂತ ಅರ್ಥ ಅಲ್ಲಿ ಪ್ರಯೋಗ ಮಾಡಿದ್ರೆ ಆ ಅಹಂ ಅಂತ ಅನ್ನುವುದಕ್ಕೆ ನನ್ನಲ್ಲಿ ಅಂತರ್ಗತನಾದಂತಹ ಪರಮಾತ್ಮ ಅಂತ ಅರ್ಥ. ಹಾಗೆ ತ್ವಂ ಅಂತಂದ್ರೆ ನಿನ್ನಲ್ಲಿ ಅಂತರ್ಗತನಾದಂತಹ ಪರಮಾತ್ಮ ಅಂತ ಅರ್ಥ. ಹೀಗೆಲ್ಲ ತುಂಬಾ ಸರಳವಾಗಿ ಆ ಶಬ್ದಗಳಿಗೆ ಅರ್ಥವನ್ನು ಹೇಳುವುದು ಸಾಧ್ಯ ಇದೆ. ಹೀಗೆ ವಸ್ತುತಃ ಆ ವ್ಯಕ್ತಿಗಳಲ್ಲಿ ವಸ್ತುಗಳಲ್ಲಿ ಪರಸ್ಪರ ಭೇದ ಇದೆ. ಆ ಭೇದ ಇದ್ರೂ ಕೂಡ ಅದಕ್ಕೆಲ್ಲದಕ್ಕೂ ಕೂಡ ಈ ರೀತಿಯಾಗಿ ಅರ್ಥ ಮಾಡಬೇಕು ಅಂತ ಕೂರ್ಮ ಪುರಾಣ ಅದನ್ನು ವರ್ಣನೆ ಮಾಡಿದೆ. ಆದ್ರಿಂದ ಇಲ್ಲಿ ಯಾವ ಶಬ್ದವೂ ಕೂಡ ಅಗ್ನಿಯನ್ನು ವರ್ಣನೆ ಮಾಡ್ತಾ ಇಲ್ಲ, ಹೊರತು ಅಗ್ನ್ಯಂತರ್ಗತನಾದಂತಹ ಪರಮಾತ್ಮನನ್ನೇ ಅವು ವರ್ಣನೆ ಮಾಡಿವೆ ಅಂತ ನಾವು ವ್ಯಾಖ್ಯಾನ ಮಾಡ್ಕೋಬೇಕು. ಈಗ ರಾಘವೇಂದ್ರ ಸ್ವಾಮಿಗಳು ಆ ತತ್ವಮಂಜರಿಯಲ್ಲಿ ಏನ್ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ತದರ್ಥ ನಿಯಂತ ಇತಿ, ನಿಯಂತ ಅಂತ ಆ ಮೂಲ ಅಣುಭಾಷ್ಯದಲ್ಲಿ ಶಬ್ದ ಇದೆ. ಸರ್ವಗಃ ಅತ್ತ ನಿಯಂತಾಚ ದೃಶ್ಯತ್ವ ದ್ಯುಜಿತ ಸದಾ ಅಂತ 4ನೇ ಶ್ಲೋಕದಲ್ಲಿ ವರ್ಣನೆ ಇದೆ. ಈ 5 ಸೂತ್ರಗಳ ಅಂತರಾಧಿಕರಣ ಏನಿದೆ ಅದನ್ನು ವರ್ಣನೆ ಮಾಡಲಿಕ್ಕೆ ಹೊರಟಿದ್ದಾರೆ. ನಿಯಂತ ಎಂಬುದಾಗಿ ಪೂರ್ವವತ್ ಅನುಷಂಗ, ಹಿಂದಿರಂತೆ ಪರಸ್ಪರ ಶಬ್ದಗಳಿಗೆ ಸಂಬಂಧವನ್ನು ಗ್ರಹಿಸಬೇಕು. ಸರ್ವಗಸ್ಸನ್ ಅಂತರಿಕ್ಷಣಿ ಶ್ರುತ ಸರ್ವಪಾಣಿ ಚಕ್ಷುರಂತಸ್ತಸನ್ ಯೇಷ ವಾಮುನಿ ಇತ್ಯಾದಿನ ಉಕ್ತಃ ನಿಯಂತ ವಾಮಭಾಮ ಶಬ್ದಿತ ಸೌಂದರ್ಯ ತೇಜ ಪ್ರಧಾನ ಸರ್ವ ಶ್ರೀ ಸ್ತ್ರೀ ಪುಂಸ ನಿಯಮಕರ್ತಾ ಚ ಸಯೇವ ಪೂರ್ಣಾನಂದಾತ್ವಾದಿನ ಉಕ್ತ ಆದಿತ್ಯಸ್ಥಃ ಏಕಃ ಸ್ವತಂತ್ರೋ ವಿಷ್ಣುರೇವ ನತು ಅಗ್ನಿ ಅಂತ ಇಷ್ಟದಕ್ಕೆ ಅರ್ಥ ಮಾಡಬೇಕು. ಅದು ಹೇಗೆ ಅಂದ್ರೆ, ಈ ಸರ್ವಜ್ಞತ್ವ ಮೊದಲಾದ ಗುಣಗಳಿಂದ ಕೂಡಿದವನು ಯಾರು? ಬೇರೆ ಯಾರು ಕೂಡ ಅಲ್ಲ. ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿದವನು ಇದೇ ಪರಮಾತ್ಮನೇ ಆಗಿದ್ದಾನೆ. ಸರ್ವಗತನಾಗಿದ್ದು ಅಂತರಕ್ಷಿಣಿ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಏನು ವರ್ಣನೆ ಮಾಡಿದ್ದಾರೆ, ಅಂತರಕ್ಷಿಣಿ ಇತಿ, ಅಂತರಕ್ಷಿಣಿ ಎಂಬ ಮಾತಿನಿಂದ ವರ್ಣಿಸಲ್ಪಟ್ಟಂತಹ ಶ್ರುತ ಸರ್ವಪಾಣಿ ಚಕ್ಷುರಂತಸ್ಥಃ. ಶ್ರುತ ಅಂದ್ರೆ ಅಂತರಕ್ಷಿಣಿ ಇತಿ ಶ್ರುತ, ಅದು ಶ್ರುತ ಅಂದ್ರೆ ಕೇಳಲ್ಪಟ್ಟದ್ದು, ವೇದದಲ್ಲಿ ಹೇಳಲ್ಪಟ್ಟದ್ದು ಅಂತ ಅರ್ಥ. ವೇದವಾಕ್ಯದಿಂದ ಹೇಳಲ್ಪಟ್ಟಂತಹ ಎಲ್ಲ ಪ್ರಾಣಿಗಳ ಚಕ್ಷುರಂತಸ್ಥನವನು, ಎಲ್ಲ ಪ್ರಾಣಿಗಳ ಚಕ್ಷುಸಿನ ಒಳಗೆ ಇರುವಂಥವನು ಇದ್ದುಕೊಂಡು, ಈಗ ನೋಡಿ ಸರ್ವಗಸ್ಸನ್ ಎಲ್ಲ ಕಡೆ ವ್ಯಾಪ್ತನಾಗಿದ್ದುಕೊಂಡು, ಅಂತಸ್ಥನ್ ಕಣ್ಣಿನೊಳಗಿದ್ದುಕೊಂಡು, ಮತ್ತೆ ಮುಂದೆ ಆ ಛಾಂದೋಗ್ಯ ಉಪನಿಷತ್ನಲ್ಲಿ ಏಷ ವಾಮನಿಹಿ ಏಷ ಭಾಮನಿಹಿ ಅಂತ ಅವನನ್ನ ವರ್ಣನೆ ಮಾಡಿದ್ದಾರೆ. ಅದು ಕೂಡ ಅಲ್ಲೇ ಛಾಂದೋಗ್ಯ ಉಪನಿಷತ್ತಿನಲ್ಲೇ ನಾವೀಗ ನೋಡ್ತಾ ಇರುವಂತಹ 4ನೇ ಅಧ್ಯಾಯದ ಭಾಗದಲ್ಲೇ ವರ್ಣಿತಗೊಂಡಿದೆ. ಅದಕ್ಕೂ ಕೂಡ ಏನರ್ಥ, ಏಷವು ಏವ ಭಾಮನಿಹಿ ಏಷ ವಾಮನಿಹಿ ಭಾಮನಿಹಿ ಅಂತ ಅನ್ನೋದಕ್ಕೆ ಏನರ್ಥ? ಚಕ್ಷುರಂತಸ್ಥ ಭಗವಂತನ ಉಪಾಸನೆ ಅಂತ ನಾವೀಗೇನು ನೋಡಿದ್ವಲ್ಲ ಛಾಂದೋಗ್ಯ ಉಪನಿಷತ್ತಿನ 4ನೇ ಅಧ್ಯಾಯದಲ್ಲಿ, ಅಲ್ಲಿ ಮುಂದೆ ಚಕ್ಷುರಂತಸ್ಥ ಭಗವಂತನ ನಾಮಗಳು ಅಂತ ಭಾಗ ಇದೆ. ಅಲ್ಲಿ ಅವನನ್ನ ಏತಂ ಸಂಯದ್ವಾಮ ಇತ್ಯಾಚಕ್ಷತೆ ಏತಂ ಹಿ ಸರ್ವಾಣಿ ವಾಮಾನಿ ಅಭಿಧೀಯಂತೆ ಸರ್ವಾಣಿ ಏನಂ ವಾಮಾನ್ಯಭಿಧೀಯಂತೆ ಏವಂ ವೇದ ಏಷವು ಏವ ವಾಮನಿಹಿ ಏಷ ಹಿ ಸರ್ವಾಣಿ ವಾಮಾನಿ ನಯತಿ ಸರ್ವಾಣಿ ವಾಮಾನಿ ನಯತಿ ಏವಂ ವೇದ ಏಷವು ಏವ ಭಾಮನಿಹಿ ಏಷ ಹಿ ಸರ್ವೇಷು ಲೋಕೇಶು ಭಾತಿ ಸರ್ವೇಷು ಲೋಕೇಶು ಭಾತಿ ಏವಂ ವೇದ ಅಂತ ಹೀಗೊಂದು ಉಪನಿಷತ್ ಖಂಡ ಇದೆ. ಅದಾದ ಬಳಿಕ
ಮತ್ತೆ ಅರ್ಚನಾದಿ ಮಾರ್ಗಗಳನ್ನ ವರ್ಣನೆ ಮಾಡ್ತಾರೆ. ಅದನ್ನ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಸೂಚನೆ ಮಾಡಿದ್ದಾರೆ. ಆ ಮಾತಿಗೆ ಏನರ್ಥ? ದೀರ್ಘವಾದಂತಹ ಮಾತು ಏನನ್ನು ವರ್ಣನೆ ಮಾಡ್ತಾ ಇದೆ? ಇತ್ಯಾದಿನ ಉಕ್ತ ಏಷ ವಾಮನಿ ಇತ್ಯಾದಿ ಮಾತುಗಳಲ್ಲಿ ಏನು ಭಗವಂತ ವರ್ಣಿತ ಆಗಿದ್ದಾನಲ್ಲ, ಅವನು ಹೇಗೆ ವರ್ಣಿತನಾಗಿದ್ದಾನೆ ಅಂದ್ರೆ ನಿಯಂತ, ನಿಯಾಮಕನಾಗಿದ್ದಾನೆ. ನಿಯಂತ ಅಂದ್ರೆ ಯಾರಿಗವನು ನಿಯಾಮಕ ಅಂದ್ರೆ ಈ ಸ್ತ್ರೀಯರಿಗೂ ಪುರುಷರಿಗೂ ನಿಯಾಮಕ. ನಿಯಂತ ಅಂತನ್ನುವುದಕ್ಕೆ ಸ್ತ್ರೀ ಪುಂಸ ನಿಯಾಮಕ ಕರ್ತ, ಸ್ತ್ರೀಯರಿಗೂ ಪುರುಷರಿಗೂ ಅವನು ನಿಯಾಮಕ ಅಂತ ಅದನ್ನ ನಾವು ತಿಳ್ಕೊಳ್ಬೇಕು. ಈ ಜಗತ್ತಿಗೂ ನಿಯಾಮಕ. ಅದು ಇಲ್ಲಿ ಹೇಳ್ತಾ ಇರೋದು ಕಣ್ಣಿನೊಳಗಿರುವಂತಹ ಭಗವಂತ ಏನಿದ್ದಾನೆ ಅವನು ಸ್ತ್ರೀ ಪುರುಷರಿಗೆ ಈ ನಿಯಾಮಕ ಅಂತ ಆ ಉಪನಿಷತ್ತು ವರ್ಣನೆ ಮಾಡಿದೆ. ಆ ಸ್ತ್ರೀ ಪುರುಷರಿಗೆ ಅವನು ಹೇಗೆ ನಿಯಾಮಕ, ಅವರ ಯಾವ ಗುಣಗಳಿಗೆ ಅವನು ನಿಯಾಮಕ, ಆ ಸ್ತ್ರೀಯರಿಗೆ ಏನು, ಸ್ತ್ರೀಯರಲ್ಲಿ ಗುಣ ಯಾವುದು ಪ್ರಧಾನ ಮತ್ತು ಪುರುಷರಲ್ಲಿ ಗುಣ ಯಾವುದು ಪ್ರಧಾನ ಅನ್ನುವುದನ್ನೆಲ್ಲ ಆ ವೇದವಾಕ್ಯ ಹೇಳ್ತಾ ಇದೆ. ಅಲ್ಲಿ ವಾಮ ಭಾಮ ಶಬ್ದಿತ ಸೌಂದರ್ಯ ತೇಜಃ ಪ್ರಧಾನ ಸರ್ವ ಸ್ತ್ರೀ ಪುಂಸ ಅಂತ ಹೀಗಿದೆ. ವಾಮ ಅಂತಂದ್ರೆ ಸೌಂದರ್ಯ, ಸ್ತ್ರೀಯರಲ್ಲಿರುವಂತಹ ಸೌಂದರ್ಯಕ್ಕೆ ವಾಮ ಅಂತ ಹೇಳ್ತಾರೆ. ಭಾಮ ಅಂದ್ರೆ ಶಕ್ತಿ, ಗಡಸುತನ. ಹೀಗೆ ಸ್ತ್ರೀಯರಲ್ಲಿ ಸೌಂದರ್ಯ ಅಂತ ಅನ್ನೋದು ಪ್ರಧಾನ. ಭಾಮ ಅಂದ್ರೆ ಗಡಸುತನ, ಇದು ಪುರುಷರಲ್ಲಿ ಪ್ರಧಾನ. ಹೀಗೆ ಕ್ರಮವಾಗಿ ವಾಮ ಮತ್ತು ಭಾಮಗಳಿಂದ ವರ್ಣಿತವಾದದ್ದು ಸೌಂದರ್ಯ ಮತ್ತು ತೇಜಸ್ಸು. ವಾಮದಿಂದ ಸೌಂದರ್ಯ, ಭಾಮ ಎಂಬ ಶಬ್ದದಿಂದ ತೇಜಸ್ಸು ವರ್ಣಿತ ಆಗಿದೆ. ಹೀಗೆ ಅವುಗಳಿಂದ ಶಬ್ದಿತ ವರ್ಣಿಸಲ್ಪಟ್ಟ ಸೌಂದರ್ಯ ಮತ್ತು ತೇಜಸ್ಸೇ ಪ್ರಧಾನವಾಗಿ ಉಳ್ಳವರು. ಕ್ರಮವಾಗಿ ಸರ್ವ ಸ್ತ್ರೀ ಪುರುಷರು, ಸರ್ವ ಸ್ತ್ರೀಯರು ಸೌಂದರ್ಯ ಪ್ರಧಾನರು, ಸರ್ವ ಪುರುಷರು ಕೂಡ ತೇಜಃ ಪ್ರಧಾನರು. ಅಂಥ ತೇಜಃ ಪ್ರಧಾನರಾದಂಥ ಸ್ತ್ರೀ ಪುಂಸ, ಸ್ತ್ರೀಯರು ಮತ್ತು ಪುರುಷರಿಗೆ ಅವನು ನಿಯಮಕರ್ತ ಅಂತ ಅರ್ಥ. ನಿಯಂತ ಅಂದ್ರೆ ಇವರಿಗೆ ನಿಯಾಮಕ ಅಂತ ಅರ್ಥ. ಆ ನಿಯಂತ್ರವಾದಂತಹ ಆ ಭಗವಂತನೇ, ಅವನೇ ಸರ್ವಪೂರ್ಣಾನಂದತ್ವಾದಿನಾಗುತ್ತ ಆದಿತ್ಯಸ್ಥ. ಪೂರ್ಣಾನಂದತ್ವ ಎಂಬ ಗುಣವುಳ್ಳಂತಹ ಸೂರ್ಯನಲ್ಲಿ ಇರುವವನು ಅವನೇ ಆಗಿದ್ದಾನೆ. ಸೂರ್ಯಮಂಡಲದಲ್ಲಿದ್ದಾನೆ ಆ ಭಗವಂತನೇ ಎಲ್ಲ ಗುಣಪೂರ್ಣ ಕೂಡ ಆಗಿದ್ದಾನೆ. ಏಕಃ ಸ್ವತಂತ್ರ ವಿಷ್ಣುರೇವ. ಮತ್ತೆ ಹಿಂದೆ ಆ ಏಕ ಇತ್ಯಾದಿ ಶಬ್ದಗಳಿವೆ. ಉಚ್ಯತೆ ವಿಷ್ಣುರೇವೈಕಃ ಅಂತ ಆ ಎಲ್ಲಾ ಶಬ್ದಗಳನ್ನು ಕೂಡ ಅಲ್ಲಿ ಸೇರಿಸ್ಕೋಬೇಕು. ವಿಷ್ಣು ಅಂತೂ ಕೂಡ ಅಲ್ಲಿ ಬಂದೇ ಇದೆ. ಉಚ್ಯತೆ ವಿಷ್ಣು ಏವ ಏಕಃ ಅಂತ ಹೇಳಿ ಅವನನ್ನ ಈ ಎಲ್ಲಾ ಶಬ್ದಗಳಿಂದಲೂ ಕೂಡ ತಿಳ್ಕೊಳ್ಬೇಕು. ಅದು ಅಗ್ನಿ, ಅಗ್ನಿ ಅಲ್ಲಿ ವರ್ಣಿತ ಆಗಿಲ್ಲ ಅಂತ ಅದು ತಾತ್ಪರ್ಯ. ಮುಂದೆ ಅಲ್ಲೇ ರಾಘವೇಂದ್ರ ಸ್ವಾಮಿಗಳು ಸಂಯದ್ವಾಮ ಇತ್ಯಾಚಕ್ಷತೆ ಏತಂ ಸರ್ವಾಣಿ ವಾಮಾನಿ ಸಂಯಂತಿ ಏಷವು ಏವ ವಾಮನಿಹಿ ಅಂತ ಹೀಗೆಲ್ಲ ಇನ್ನೊಂದು ವೇದವಾಕ್ಯವನ್ನು ಉದ್ಧರಿಸಿದ್ದಾರೆ. ನಾನು ಈಗಾಗಲೇ ಹೇಳಿದಂತೆ ಅದೇ ಛಾಂದೋಗ್ಯ ಉಪನಿಷತ್ತಿನಲ್ಲಿ ನಾವೇನು ಕಳೆದ ದಿವಸ ವಾಕ್ಯವನ್ನು ನೋಡಿದ್ದೀವಿ ಅಲ್ಲೇ ಮುಂದೆ ಬಂದಿರುವಂತಹ ವೇದವಾಕ್ಯ. ಅದಕ್ಕೇನರ್ಥ? ಕಣ್ಣಿನಲ್ಲಿರುವಂತಹ ಅಸಂಗನಾದಂತಹ ಬ್ರಹ್ಮನನ್ನ ಜ್ಞಾನಿಗಳು ಸಂಯದ್ವಾಮ ಅಂತ ವರ್ಣನೆ ಮಾಡ್ತಾರೆ. ಯಾಕೆಂದ್ರೆ ಏತಂ ಹಿ ಸರ್ವಾಣಿ ವಾಮಾನಿ ಸ ಅವಿಧೀಯಂತಿ. ವಾಮಾನಿ ಎಲ್ಲಾ ರೀತಿಯಾದ ಸೌಂದರ್ಯಗಳು ಕೂಡ ಈ ಪರಮಾತ್ಮನನ್ನೇ ಸಂಯಂತಿ ಹೊಂದಿವೆ, ಅಂದ್ರೆ ಅವಲಂಬಿಸಿವೆ. ಅವನಲ್ಲೇ ಎಲ್ಲಾ ರೀತಿಯಾದ ಸೌಂದರ್ಯಗಳೂ ಇವೆ, ಮತ್ತೆಲ್ಲರಿಗೂ ಸೌಂದರ್ಯ ಕೊಟ್ಟವನೇ ಅವನು. ಹೀಗೆ ಸಂಯಂತಿ ವಾಮಾನಿ ಎಂ ಸಹ ಸಹ ಸಂಯದ್ವಾಮಃ ಅಂತ ಹೀಗೆ ಅರ್ಥ ಆಗುತ್ತೆ. ಪರಮಾತ್ಮನನ್ನ ಸಂಯದ್ವಾಮ ಅಂತ ಯಾರು ತಿಳಿತಾರೋ ಅವರಿಗೆ ಎಲ್ಲಾ ರೀತಿಯಾದಂತಹ ಸೌಂದರ್ಯವೂ ಕೂಡ ಪ್ರಾಪ್ತ ಆಗ್ತದೆ. ಕೇವಲ ಪುರುಷರಿಗೆ, ಸ್ತ್ರೀಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ ಅವ್ರಿಗೇನು ಅಂತರಂಗದ ಸೌಂದರ್ಯ ದೊರಿಬೇಕೋ ಆ ಸೌಂದರ್ಯ ದೊರೀತದೆ. ಹೀಗೆ ಅವನಿಗೆ ಸಂಯದ್ವಾಮ ಅಂತ ಒಂದು ಹೆಸರು. ಇನ್ನೊಂದು ಏಷವು ಏವ ವಾಮನಿಹಿ, ಅವನಿಗೆ ವಾಮನಿ ಅಂತಾರೆ. ಯಾಕೆಂದ್ರೆ ಇವನೇ ಎಲ್ಲಾ ಸರ್ವಾಣಿ ವಾಮಾನಿ, ವಾಮನಿ ವಾಮಾನಿ ಅಂತ. ಈ ಎಲ್ಲಾ ಸೌಂದರ್ಯಗಳು ಕೂಡ, ಎಲ್ಲಾ ಸುಂದರ ಸ್ತ್ರೀಯರ ಸೌಂದರ್ಯವನ್ನು ಕೂಡ ಆಯಾ ಸುಂದರ ಸ್ತ್ರೀಯರಿಗೆ ಕೊಟ್ಟವನು ಅವನೇ. ಲಕ್ಷ್ಮಿಗೆ ಕೊಟ್ಟವನು, ಸರಸ್ವತಿ ಭಾರತೀಯರಿಗೆ ಕೊಟ್ಟವನು, ಎಲ್ಲ ಥರದ ಅಪ್ಸರ ಸ್ತ್ರೀಯರಿಗೆ ಆ ಸೌಂದರ್ಯವನ್ನು ಕೊಟ್ಟವನು. ಈ ಜಗತ್ತಿನಲ್ಲಿ ಯಾರು ಸುಂದರರಾದಂತಹ ಸ್ತ್ರೀಯರಿದ್ದಾರೆ ಅವರೆಲ್ಲರಿಗೂ ಕೂಡ ಆ ಸೌಂದರ್ಯವನ್ನು ಹೊಂದಿಸಿದವನು, ಕೊಟ್ಟವನು ಈ ಭಗವಂತನೇ. ಹೀಗೆ ಯಾರು ಆ ಭಗವಂತನನ್ನ
ಸೌಂದರ್ಯವನ್ನು ಕೊಟ್ಟವನು ಅಂತ ಉಪಾಸನೆ ಮಾಡ್ತಾರೆ. ಆ ವ್ಯಕ್ತಿ ಮುಕ್ತ ಲೋಕಕ್ಕೆ ಹೋದಾಗ ಆ ವ್ಯಕ್ತಿ ಮುಕ್ತ ಲೋಕಕ್ಕೆ ಹೋದ ಮೇಲೆ ಮೂಲತಃ ಅವನು ಸ್ತ್ರೀ ಆಗಿರಬಹುದು ಅಥವಾ ಪುರುಷನಾಗಿರಬಹುದು. ತನಗಿಂತ ಕೆಳಗಿನ ಯಾರು ಸುಂದರ ಸ್ತ್ರೀಯರಿದ್ದಾರೆ ಅವರ ಸೌಂದರ್ಯವನ್ನು ಇವನು ನಿಯಂತ್ರಿಸ್ತಾನೆ ಅಂತ ಅನ್ನೋದಕ್ಕೆ ಅವರಿಗೆ ಇವನಿಗೂ ಯಾವುದೋ ಒಂದು ಅಂತ ಸಂಬಂಧ ಇರ್ತದಂತನೂ ಅರ್ಥ ಅಲ್ಲ. ಹಾಗೇನು ಅರ್ಥ ಮಾಡಬೇಕಾಗಿಲ್ಲ. ಅದಕ್ಕೆ ಇಲ್ಲಿ ನಿಯಂತ್ರಿಸುವುದು ಅಂತಂದ್ರೆ ಉತ್ತಮರಾದವರು ಕೆಳಗಿನವರ ಎಲ್ಲಾ ಗುಣಗಳಿಗೂ ನಿಯಾಮಕರಾಗಿರ್ತಾರೆ ಅಂತ ಇಷ್ಟೇ ಅರ್ಥ. ಜ್ಞಾನಭಕ್ತಿ ವೈರಾಗ್ಯಾದಿಗಳಿಗೆ ನಿಯಾಮಕರಾಗಿರ್ತಾರೆ. ಜ್ಞಾನಭಕ್ತಿ ವೈರಾಗ್ಯಾದಿಗಳಿಗೆ ನಿಯಾಮಕರಾಗಿರ್ತಾರೆ ಅನ್ನುವುದು ಎಷ್ಟು ಸಹಜವೋ ಅವರ ಸೌಂದರ್ಯ ಮೊದಲಾದ ಗುಣಗಳಿಗೆ ನಿಯಾಮಕರಾಗಿರ್ತಾರೆ ಅನ್ನುವುದು ಅಷ್ಟೇ ಸಹಜ. ಆದ್ರಿಂದ ಇಲ್ಲಿ ಇದು ಇಬ್ಬರಿಗೂ ಸಂಬಂಧಪಟ್ಟದ್ದು. ಆ ಸ್ತ್ರೀ ಅಥವಾ ಪುರುಷ ಯಾರು ಭಗವಂತನನ್ನ ವಾಮನಿ ಅಂತ ಉಪಾಸನೆ ಮಾಡಿರ್ತಾರೆ ಅವರು ತಮಗಿಂತ ಕೆಳಗಿನ ಸ್ತ್ರೀಯರ ಮತ್ತು ಕೆಳಗಿನ ಸ್ತ್ರೀಯರ ಸೌಂದರ್ಯವನ್ನು ನಿಯಂತ್ರಿಸ್ತಾರೆ. ಅವರಿಗವರು ಒಡೆಯರಾಗಿರ್ತಾರೆ, ಉತ್ತಮರಾಗಿರ್ತಾರೆ. ಅವ್ರು ಬಿಂಬರು ಅಂತ ಕರ್ಸ್ಕೊಂಡಿರ್ತಾರೆ, ಇವರು ಪ್ರತಿಬಿಂಬರು ಅಂತ ಕರ್ಸ್ಕೋತಾರೆ ಕೆಳಗಿನವರು. ಇಷ್ಟೇ ಅರ್ಥ. ಪತ್ನಿಯೇ ಆಗಿದ್ರೆ ಆ ಗಂಡನಾದವನು ಆ ಪತ್ನಿಯ ಸೌಂದರ್ಯವನ್ನು ಕೂಡ ಉಪಯೋಗ ಮಾಡ್ಕೋತಾನೆ. ಹೊರತು ಇಲ್ಲಿ ಬೇರೆ ಏನೋ ಅರ್ಥ ಆಗಬೇಕಾಗಿಲ್ಲ. ಪತ್ನಿ ಅಲ್ಲದೆ ಹೋದ್ರೆ ಅವ್ರು ನಿಯಂತ್ರಿಸುವುದು ಅಂದ್ರೆ ಅವರಿಗೆ ಅಧಿಪತಿ ಆಗಿರ್ತಾನೆ, ಮೇಲಿನವನಾಗಿರ್ತಾನೆ, ಸುಪೀರಿಯರ್ ಆಗಿರ್ತಾನೆ ಅಂತ ಇಷ್ಟೇ ಅರ್ಥ. ಯೇಷವು ಏವ ಭಾಮನಿಹಿ, ಇವನನ್ನೇ ಭಾಮನಿ ಅಂತನೂ ಹೇಳ್ತಾರೆ. ಕಣ್ಣಿನೊಳಗಿರುವ ವಾಮನಾಖ್ಯ ಭಗವಂತನೇ ಭಾಮನಿ, ಅವನೇ ವಾಮನಿ. ಯಾಕೆಂದ್ರೆ ಇವನು ಈ ಜಗತ್ತಿನಲ್ಲಿ ಎಲ್ಲಾ ಕಡೆ ಭಾತಿ ಪ್ರಕಾಶಿಸ್ತಾ ಇದ್ದಾನೆ. ಯಾರು ಹೀಗೆ ಉಪಾಸನೆ ಮಾಡ್ತಾನೋ ಅವನು ಮುಕ್ತ ಲೋಕದಲ್ಲಿ ಎಲ್ಲಾ ಕಡೆಯೂ ಕೂಡ ಸರ್ವಲೋಕದಲ್ಲೂ ಪ್ರಕಾಶಿಸ್ತಾನೆ ಅಂತ ಅದರ ಅರ್ಥ. ಹೀಗೆ ಸೌಂದರ್ಯವೇ ಪ್ರಧಾನವಾಗಿ ಉಳ್ಳಂತಹ ಸ್ತ್ರೀಯರು ಮತ್ತೆ ತೇಜಸ್ಸು ಗಡಸುತನವೇ ಬಲವೇ ಪ್ರಧಾನವಾಗಿರುವಂತಹ ಪುರುಷರು ಅವರೆಲ್ಲರಿಗೂ ನಿಯಾಮಕ ಅವನು ಅನ್ನೋ ಮಾತನ್ನ ನಿಯಂತ ಎಂಬ ಶಬ್ದ ವರ್ಣನೆ ಮಾಡಿದೆ. ಹೊರತು ಅಗ್ನಿ ಅನ್ನೋದು ವರ್ಣನೆ ಮಾಡ್ತಾ ಇಲ್ಲ. ಯಾಕೆ ವರ್ಣನೆ ಮಾಡ್ತಿಲ್ಲ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ.